ನಕಲಿ ಫೋನ್ ಪೇ ದಂಧೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ವ್ಯಾಪಾರಸ್ಥರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಹೌದು, ವ್ಯಾಪಾರಸ್ಥರೇ ಎಚ್ಚರ. ನಕಲಿ ಫೋನ್ ಪೇ ದಂಧೆ ಮಾಡಲಾಗಿದೆ. ಇನ್ನು ನಕಲಿ ಫೋನ್ ಪೇ ಬಳಸಿ ವ್ಯಾಪಾರಿಗಳಿಗೆ ಬಂಧನಾಮವನ್ನು ಹಾಕಲಾಗಿದೆ. ಮೆಸೇಜ್ ಬರುತ್ತೆ, ಮೆಸೇಜ್ ಬಂದರೂ ಕೂಡ ಅಕೌಂಟ್ಗೆ ಹಣ ಜಮೆ ಆಗೋದಿಲ್ಲ. ಯಾದಗಿರಿಯ ಶಹಾಪುರದಲ್ಲಿ ಫೋನ್ ಪೇ ದೋಖಾ ನಡೆದಿದೆ. ಇನ್ನು ಉಮೇಶ್ ಕಟ್ಟಿಮನಿ ಅವರಿಗೆ 3,80,000 ಹಣ ಬಂಧನಾಮ ಹಾಕಿದ್ದಾರೆ. ವೈನ್ ಶಾಪ್ ಒಂದರಲ್ಲಿ ನಕಲಿ ಫೋನ್ ಪೇ ಮೂಲಕ ಹಣ ಪಾವತಿಯನ್ನ ಮಾಡಲಾಗಿದೆ. ಖತರ್ನಾಕ್ ಖದೀಮರು ಗ್ರಾಹಕರ ಸೋಗಿನಲ್ಲಿ ಬಂದು ಫೋನ್ ಪೇಯನ್ನ ಮಾಡ್ತಾರೆ, ನಂತರದಲ್ಲಿ ಎಸ್ಕೇಪ್ ಆಗ್ತಾರೆ. ನಕಲಿ ಫೋನ್ ಪೇ ಅಪ್ಲಿಕೇಶನ್ ಮೂಲಕ ಅಂಗಡಿ ಮಾಲೀಕರ ಫೋನ್ ಪೇ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಅಂದರೆ ಇದು ನಕಲಿ ಆಗಿರುತ್ತೆ. ಅಂಗಡಿ ಮಾಲೀಕರಿಗೆ ಹಣ ಸಂದಾಯವಾಗುವಂತೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದರೂ ಕೂಡ ಅಕೌಂಟ್ಗೆ ಹಣ ಜಮೆ ಆಗೋದಿಲ್ಲ. ಇನ್ನು ನಕಲಿ ಫೋನ್ ಪೇ ಮಾಡಲು ಖದೀಮರಿಂದ ಮಕ್ಕಳನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಈ ರೀತಿಯ ಒಂದು ಘಟನೆ ಯಾದಗಿರಿಯ ಶಹಾಪುರದಲ್ಲಿ ನಡೆದಿದೆ. ಕೆಲಸ ಮಾಡುವಂತ ಹುಡುಗರು ನನಗೆ ಡೈಲಿ ಲೆಕ್ಕ ಕೊಡುವಂತ ಇಷ್ಟು ಶಾರ್ಟೇಜ್ ಬಂದಿತ್ತು ಕೆಳಗೆ ಡೈಲಿ ಈ ಸೈಡ್ ಇಲ್ಲ ಮೂಕ ಕಾಣಲ್ಲ. ನಕಲಿ ಫೋನ್ ಪೇ ಮಾಡಿ ನಮ್ಮ ರೇಣುಕಾ ವೈನ್ ಶಾಪ್ನಲ್ಲಿ ಮಧ್ಯೆ ತೊಗೊಂಡು ಹಿಂಗೆ ನಕಲಿ ಬಂದ್ ಕೇಸಿನ ನಕಲಿ ಫೋನ್ ಪೇ ಮಾಡೋದು ಒಯ್ಯೋದು ಹಿಂಗೆ ಮಾಡಕತ್ತಿ. ನವೆಂಬರಿಂದ ಇದು ನಡೆದ. ನನಗೆ ಗೊತ್ತಾಗಿಲ್ಲ ಅದು. ನನ್ನ ಹತ್ರ ಫೋನ್ ಇರ್ತದೆ, ನಮ್ಮ ಹುಡುಗರು ಕೆಲಸ ಮಾಡೋ ಹುಡುಗರ ಬಳಿ ಅಲ್ಲಿ ಬರೋದು ಎಷ್ಟು ಅಂತ ತೋರಿಸ್ತಿಗಳೇ ತೋರಿಸೋದು, ಮಧ್ಯೆ ಒಯ್ಯೋದು. ಹಿಂಗಾಗಿ ಹುಡುಗರೆಲ್ಲ ಯಾಕೋ ಅಂಗಡಿಯಾಗ ರೊಕ್ಕ ಶಾರ್ಟೇಜ್ ಬಂದ್ಗಳೇ ಯಾಕೆ ಕಡಿಮೆ ಬರಕತ್ತೆ ಅಂತ ಹಿಂಗೆಲ್ಲ ಮಾಡಕತ್ತಿಗಳೇ ಒಂದು ಸರ್ತಿ ಫೋನ್ ಪೇದ ಏನೋ ಒಂದು ಇದು ಮಾಡಕ್ಕೆ ಹೋದತ್ನೆ ಫೋನ್ ಪೇದಾಗ ಹುಡುಗರು ಹಿಂಗೆ ಫೋನ್ ಪೇ ಮಾಡಿ ಒಯ್ಲಕೈತೆ, ಫೇಕ್ ಫೋನ್ ಪೇ ಮಾಡಿ ಒಯ್ಲಕೈತೆ ಅಂತೇಳಿ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವು ಹುಡುಗರು ಅದೇ ಫೋನ್ ಪೇ ಇದೇ ಮಾಡೋ ಸ್ಕ್ಯಾನ್ ಮಾಡೋ ಹೊತ್ತಿನಾಗ ನೋಡಿದ್ಮೇಲೆ ಒಂದು ಹುಡುಗ ಸಿಗೇ ಬಿದ್ದ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವೀರೇಶ್, ಇತ್ತೀಚಿನ ದಿನಗಳಲ್ಲಿ ಕ್ಯಾಶ್ ಬಳಕೆ ಕಡಿಮೆಯಾಗಿ ಫೋನ್ ಪೇ ಮುಖಾಂತರ ಟ್ರಾನ್ಸಾಕ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಯಾದಗಿರಿಯ ಶಹಾಪುರದಲ್ಲಿ ನಕಲಿ ಫೋನ್ ಪೇ ಬಳಸಿ ವ್ಯಾಪಾರಿಗಳಿಗೆ ಬಂಧನಾಮ ಹಾಕಲಾಗಿದೆ. ಹಾಗಾದ್ರೆ ಏನಿದು ಘಟನೆ? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಹೌದು ದಿವ್ಯಾ, ಏನು ಯಾದಗಿರಿ ಜಿಲ್ಲೆಯ ಒಂದು ಶಹಾಪುರ ನಗರದ ಒಂದು ವೈನ್ ಶಾಪ್ ನಲ್ಲಿ ಏನು ನಡೆದಂತ ಒಂದು ನಕಲಿ ಫೋನ್ ಪೇ ಮೂಲಕ ಈಗಾಗಲೇ ಏನೊಂದು ವ್ಯಾಪಾರಸ್ಥರಿಗೆ 3,80,000 ಕೂಡ ವಂಚನೆ ಮಾಡಿರುವ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಅಪ್ರಾಪ್ತ ಬಾಲಕರೇನಿದ್ದಾರೆ ಅವರ ಕೈಯಲ್ಲಿ ಮೊಬೈಲ್ ಕೊಟ್ಟು ಕಳಿಸಿ ಅವರ ಹತ್ರ ಒಂದು ವ್ಯಾಪಾರ ಮಾಡಿ ನಂತರ ಒಂದು ನಕಲಿ ಫೋನ್ ಪೇ ಮೂಲಕ ಅವರಿಗೆ ಪೇಮೆಂಟ್ ಮಾಡೋ ಒಂದು ರೀತಿಯಲ್ಲಿ ಒಂದು ಆ್ಯಪ್ ಅನ್ನ ಏನು ತಯಾರು ಮಾಡಿಕೊಂಡಂತ ಖದೀಮರು ಅದನ್ನು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ವ್ಯಾಪಾರ ಮಾಡಿ ನಂತರ ಫೋನ್ ಪೇ ಮೂಲಕ ಅವರಿಗೆ ಹಣ ಸಂದಾಯ ಮಾಡಿ ಬಂದಿರುವಂತದ್ದು. ಆದ್ರೆ ಈ ಎಲ್ಲ ಏನು ಒಂದು ಹಣ ಕೂಡ ಅವರ ಖಾತೆಗೆ ಹೋಗದೆ ಕೇವಲ ಬರೀ ಆ್ಯಪ್ ನಲ್ಲಿ ಮಾತ್ರ ತೋರಿಸುವ ಮೂಲಕ ಈ ನಕಲಿ ಜಾಲ ಕೂಡ ವ್ಯಾಪಕವಾಗಿ ಹರಡಿರುವಂತದ್ದು. ಇದರಿಂದ ವ್ಯಾಪಾರಸ್ಥರು ಕೂಡ ಏನೋ ಒಂದು ಭಯವನ್ನು ಕೂಡ ವ್ಯಕ್ತಪಡಿಸ್ತಾರಂತದ್ದು. ಯಾಕೆಂತಂದ್ರೆ ಈಗ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಕೂಡ ಫೋನ್ ಪೇ ಹಾಗೂ ಗೂಗಲ್ ಪೇಗಳ ಮೂಲಕ ಏನೋ ಒಂದು ಹಣ ಪಾವತಿ ಮಾಡ್ತಾರೆ. ಆದ್ರೆ ಪಾವತಿ ಮಾಡಿದಂತ ಹಣ ಆ ಖಾತೆಗೆ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಏನೋ ಒಂದು ಶಹಾಪುರ ನಗರದ ರೇಣುಕಾ ವೈನ್ ಶಾಪ್ ನಲ್ಲಿ ನಡೆದಿರುವಂತ ಏನೋ ಒಂದು ಪ್ರಕರಣಗಳು ಈಗ ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈ ಬಗ್ಗೆ ಏನೋ ಒಂದು ಈ ಪ್ರಕರಣಗಳಲ್ಲಿ ಕೂಡ ಮುಖ್ಯವಾಗಿ ಒಂದು ಅಪ್ರಾಪ್ತ ವಯಸ್ಸಿನ ಒಂದು ಬಾಲಕರನ್ನು ಬಳಕೆ ಮಾಡಿಕೊಂಡು ಖದೀಮರು ತಮ್ಮ ಜಾಲವನ್ನು ವಿಸ್ತರಿಸಲು ಹೊರಟಿರುವಂತದ್ದು ದಿವ್ಯ. ಈಗಾಗಲೇ ಏನೋ ಒಂದು ಈ ಪ್ರಕರಣದಲ್ಲಿ ಕೂಡ 2 ಬಾಲಕರನ್ನು ಕೂಡ ಪೊಲೀಸರಿಗೆ ಒಪ್ಪಿಸಿರುವಂತದ್ದು ದಿವ್ಯ. ಈ ಪ್ರಕರಣದಲ್ಲಿ ಈಗಾಗಲೇ ಏನೊಂದು ವ್ಯಾಪಾರಸ್ಥರು ಕೂಡ ಡಿಜಿಟಲ್ ಒಂದು ಪೇಮೆಂಟ್ ಅನ್ನ ಮಾಡಿಕೊಳ್ಬೇಕಾ ಬೇಡವಾ ಎನ್ನುವ ರೀತಿಯಲ್ಲಿ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ದಿವ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.